ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಸೊ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಾವು ಬಂದಿರೋದು ಕೇರಳದ ಕೊಟ್ಟಿಯೂರಿಗೆ. ಸೊ ನೋಡ್ತಿರ್ಬೋದು ನೀವು, ಫುಲ್ ಜನ ಅಂದರೆ ಜನ ಇದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಕೊಟ್ಟಿಯೂರಿಗೇನೋ ರೀಚ್ ಆದರೆ ಕೊಟ್ಟಿಯೂರಿಗೆ ನಾವು ಹೆಂಗಪ್ಪ ಹೋದ್ರಿ ಅಂದರೆ ಬಸ್ಸಲ್ಲಿ ಹೋಗಿದ್ದು. ಸೊ ಬಸ್ ಎಲ್ಲಿಂದ ಹತ್ತದ್ರಿ ಅಂದರೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ 9:45ಗೆ ಬಸ್ ಹತ್ತದ್ರಿ. ಅದರಿಂದ ನಾವು ಕೇರಳ ಇರಿಟಿಗೆ ಹೋಗೋಷ್ಟಕ್ಕೆ 4:15 ಆಗಿತ್ತು. ಅಲ್ಲಿಂದ ಕೊಟ್ಟಿಯೂರಿಗೆ ಬಸ್ ಇದ್ದಿದ್ದು 5 ಗಂಟೆಗೆ. ಸೊ 5 ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಲ್ಲಿಂದ ಎಲ್ಲರೂ ಬಸ್ ಹತ್ಕೊಂಡು ಕೊಟ್ಟಿಯೂರಿಗೆ ಹೋದ್ವಿ. ರೀಚ್ ಆಗಿದ ತಕ್ಷಣ ಎಲ್ಲ ಹುಡುಗರು ಪಟಾಪಟ್ ಅಂತ ಹೇಳ್ಬಿಟ್ಟು ಏನೋ ಸ್ನಾನ ಮಾಡಿದ್ವಿ. ಆದರೆ ಹುಡುಗಿರು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೋ ಏನಾಯ್ತು? ಏನಾಗಬೇಕು ಲೈಫಲ್ಲಿ, ಹುಡುಗಿರ ಜೊತೆ ಕರ್ಕೊಂಬರ್ಬಾರ್ದು ಅಂತ ಇದಕ್ಕೆ ಹೇಳ್ತಾರೆ. ರೆಡಿ ಆಗ್ತಾ ಇದ್ದಾರೆ 4 ಅವರಿಂದ. ನಾವು 10 ನಿಮಿಷಲ್ಲಿ ರೆಡಿಯಾಗಿ ಬಂದಿದ್ದೀವಿ. ನಾಷ್ಟ ಆಯಿತು, ಒಂದು ರೌಂಡ್ ಸ್ನ್ಯಾಕ್ಸ್ ಆಯಿತು, ನೀರು ಕುಡ್ಕೊಂಬಂದು ಆ ಕಡೆ ಈ ಕಡೆ ಓಡಾಡ್ಕೊಂಡು ಬಂದಿದ್ದೆ ಆಯಿತು. ಅವ್ರು ಇನ್ನೂ 4 ಜನ ಇನ್ನೂ ರೆಡಿ ಆಗಬೇಕು ಅಂತ, ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಆಗೋಗ್ಬಿಟ್ಟಿದೆ. ತಿಂಡಿ ತಿನ್ಬೇಕಾದ್ರೆ ನಮ್ಮ ಬಾಯ್ಸ್ ಯಾವ ಲೆವೆಲ್ಗೆ ಸ್ಕ್ಯಾಮ್ ಆದ್ರು ಗೊತ್ತಾ? ಸೊ ಗೈಸ್, ನಮ್ಮ ಲೋಕಿ ತಿಂಡಿ ತಿಂತವನೆ. ಇದೇ ವೈಟ್ ಅಪ್ಪಮ್ ಅಂತೆ. ಯಾವುದು ವೈಟ್ ಅಪ್ಪಮ್? ಹಾಂ, ಏನೋ ಕೊಟ್ಟರು, ದೋಸೆ ಥರ ಇದೆ, ನೀರು ದೋಸೆ ಥರ. ಹಾಂ, ಇದು ಚಟ್ನಿ ಚಟ್ನಿ ತೋರಿಸೋ. ಚಟ್ನಿ, ಇದು ಸಾಂಬಾರು, ಫುಲ್ ಚಟ್ನಿ ಗಟ್ಟಿಯಾಗಿದೆ. ಇದೇನೋ ಕಡಲೆ ಅಂತೆ, ಬೇಯಿಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಉಪ್ಪು ಇಲ್ಲ, ಖಾರ ಇಲ್ಲ. ರೇಟು ರೇಟ್ ಯಾವನು ಗೊತ್ತು, ಇನ್ನೂ ಟೋಪಿ ಹಾಕೋದು ಅಷ್ಟು ಬಾಕಿ. ಪಾಯಸ ಕೊಟ್ಟಿದ್ದಾರೆ. ಕಾಶಿ ಬ್ರೋ ಹೆಂಗಿದೆ? ನಿಜ ಹೇಳಿ ಬ್ರೋ, ನೀವೇನು ಯೂಟ್ಯೂಬಲ್ಲಿ ಹಾಕೋದಿದೆಲ್ಲ? ಬಸ್ ಪಾಪ ಅವ್ರು ಇಡ್ಲಿ ಪಾಯಸ ಕೊಟ್ಟಿದ್ದಾರೆ ಅಷ್ಟೇ. ಹಿಂಗಿದೆ ನೋಡಿ, ಚೆನ್ನಾಗಿದೆ. ಸ್ವಲ್ಪ ನೀರು ಹಾಕಿದ್ದಾರೆ. ಸರಿ ಗೈಸ್, ಸೀನ್ ಏನಂದರೆ ಇಲ್ಲಿ ಕಡಲೆಕಾಳು ತಿಂತಾ ಇದ್ದಾರಲ್ಲ, ಇಷ್ಟೇ, ಜಾಸ್ತಿ ಏನಿಲ್ಲ. ಇಷ್ಟಕ್ಕೆ 40 ರೂಪಾಯಿ ಅಂತೆ. ಲೋಕಿ ಕಡಲೆಕಾಳು ಚೆನ್ನಾಗಿ ತಿನ್ಬಿಡಪ್ಪ. ಲೈಫಲ್ಲಿ ಪ್ರೋಟೀನ್ ಜಾಸ್ತಿ ಬೇಕಿದೆ. ಹಾಂ, ಹೇಳಿ ನೀವು ಎಕ್ಸ್ಪೀರಿಯನ್ಸ್ ಹೇಳಿ. ಸೊ ಇನ್ನೊಬ್ರು ಕರ್ನಾಟಕದವ್ರು ಸಿಕ್ಕಿದ್ರು. ಇದು ಕಡಲೆಕರಿ ಅಂತ, ಹಾಂ, 40 ರೂಪೀಸು. ಅವ್ರು ಕೇಳಿ ಒಂದು ಇಡ್ಲಿಗೆ 30 ರೂಪಾಯಿ. 30 ರೂಪಾಯಿ ಇಡ್ಲಿ. ಒಂದು ಇಡ್ಲಿ ಇಡ್ಲಿ 30 ರೂಪಾಯಿ. ಒಂದು ಇಡ್ಲಿ 30 ರೂಪಾಯಿ. ಚಟ್ನಿ ಮಾತ್ರ ತುಂಬ ಟೇಸ್ಟ್ ಆಗಿದೆ. ನಾನು ಹೇಳಿರೋ ನೀರೆಲ್ಲ ಖಾಲಿ ಆಗಿರೋ ಕಾರಣ ಇದೆ. ನಮ್ಮ ಹತ್ರ ಈ ಪಾಕೆಟ್ ತೊಳೆದಿರ್ತೀವಲ್ಲ, ಬಾಯ್ ಗೈಸ್, ನೀವು ಹೋಗ್ತಾ ಇರ್ಬೇಕಾದ್ರೆ ಕಾಲುಗಳೆಲ್ಲ ಹೆವಿ ಚುಚ್ಚುತ್ತೆ. ಗೈಸ್ ನೋಡಿ, ಈ ಅಮ್ಮಾಯಿಂದನೇ ಲೇಟ್ ಆಗಿದ್ದು ಫಸ್ಟು. ಅದಾದಮೇಲೆ ತ್ರಿಪುರಿ ಸುಂದರಿಗಳೆಲ್ಲ ಅಲ್ಲಿದ್ದಾವೆ. ತ್ರಿಪುರಿ ಸುಂದರಿಗಳೆಲ್ಲ ಅಲ್ಲಿದ್ದಾವೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನು ಯಾವ ಸುಂದರಿ? ತ್ರಿಪುರಿ ಸುಂದರಿಗಳು. ಏನಕ್ಕಂದ್ರೆ ಅಷ್ಟೊಂದು ಲೇಟ್. ಈ ಗುರು ಎಲ್ಲಿದ್ದಾರೆ ಗುರು? ಗೈಸ್ ನೋಡಿ, ಇಲ್ಲಿ ನಿಂತಿದ್ದಾರೆ 5 ಜನ. ಅವರು ಫೋನ್ ಇಟ್ಕೊಂಡಿರೋದು. ಅದರಿಂದ ಇನ್ನೂ 5 ಜನ. ಸೊ ಇಷ್ಟೆಲ್ಲ ಸೀನ್ಸ್ ಆಯಿತು. ಸೊ ಪಕ್ಕದಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ಬಾವಲಿ ನದಿ ಅಂತ. ಮತ್ತು ನಾವು ಹೋಗ್ತಿರೋ ಬ್ರಿಡ್ಜ್ ನಂಬರ್ ಬಂದ್ಬಿಟ್ಟು 5ನೇದು. ಒಟ್ಟು 5 ಬ್ರಿಡ್ಜ್ ಇದೆ. ನಾವು ಹೋಗ್ತಾ ಇರೋದು 5ನೇ ಬ್ರಿಡ್ಜಲ್ಲಿ. ಯಾಕಂದರೆ 1ರಿಂದ 4ನೇ ನಂಬರ್ ಬ್ರಿಡ್ಜ್ಗಳು ಎಲ್ಲನೂ ಫುಲ್ ರಶ್ ಅಂದರೆ ರಶ್ ಆಗಿತ್ತು. ನಾವು ಹೋಗ್ತಿರೋದ್ರಲ್ಲೂ ರಶ್ ಇತ್ತು, ಆದರೆ ಅಷ್ಟಿರಲಿಲ್ಲ, ಮ್ಯಾನೇಜ್ ಮಾಡ್ಬೋದಾಗಿತ್ತು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಅಕ್ಕರೆ ಕೊಟ್ಟಿಯೂರು ಅಂತ. ವರ್ಷದಲ್ಲಿ 28 ದಿವಸ ಶಿವನನ್ನು ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇನ್ನು ಮಿಕ್ಕಿದ ಎಲ್ಲ ದಿವಸನೂ ಶಿವ ಇಕ್ಕರೆ ಕೊಟ್ಟಿಯೂರಿನಲ್ಲಿ ನೆಲೆಸಿರ್ತಾರೆ. ಲೈನಲ್ಲಿ ನಿಂತಿರ್ಬೇಕಾದ್ರೆ ನಮ್ಮವ್ರಿಗೊಬ್ರಿಗೆ ಏನಾಯ್ತು ಗೊತ್ತಾ? ಇದನ್ನು ಹಾಕೋಣ ವ್ಲಾಗಲ್ಲಿ. ಏನಾಯಿತು? ಲೋ ಬಿ ಪಿ ಆಗಿ ಒಬ್ರು ಪೇಷಂಟ್ ಮಲ್ಕೊಂಡಿದ್ದಾರೆ. ಇಲ್ಲಿ ಒಬ್ರು ಕ್ಲಿಪ್ ಜೊತೆ ಆಟ ಆಡ್ತಿದ್ದಾರೆ. ಸೊ ಇವಾಗ ಮಾತ್ರೆ ತಿಂತಿದ್ದಾರೆ. ಫುಲ್ ನೀರು ಕುಡಿ. ಸ್ವಲ್ಪ ನೀರು ಜಾಸ್ತಿ ಕುಡಿ.
ಸೊ ಈ ಅಮ್ಮ ಇಲ್ಲಿ ಬಿದ್ದಿದ್ದಕ್ಕೆ ಇಲ್ಲೇ ಹಾಸ್ಪಿಟ್ಲಿದೆ ಒಂದು ಮೆಡಿಕಲ್ ಚೆಕಪ್ಗೆ. ಸೊ ಇಲ್ಲಿ ಈ ಥರ ಹಾಂ ಮತ್ತೆ ಎಲ್ಲನೂ ಎಕ್ಸ್ಪ್ಲೇನು ಮಾಡಬೇಕು. ಜಾಸ್ತಿ ಜನ ಮಧ್ಯೆ ಇದ್ರದಿಂದ ಸಫೋಕೇಶನ್ ಆಗಿ ಆ ಥರ ಆಗಿತ್ತು. ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಮುಗಿಸ್ಕೊಟ್ಟು ಬಂದ್ವಿ. ಅದಾದಮೇಲೆ ನಾವು ಮಾತ್ರ ಲೈನಲ್ಲಿ ನಿಂತ್ವಿ. ಅದಾದಮೇಲೆ ಅಕ್ಕಂಗೆ ದರ್ಶನ ನಮ್ಕಿನ್ನ ಜಲ್ದಿ ಮಾಡಿಸ್ಬಿಟ್ಟು ಅಕ್ಕ ಬಂದು ನಮ್ಮ ದರ್ಶನ ಆಗೋಯ್ತು ಅಂತ ನಮಗೆ ಸರ್ಪ್ರೈಸ್ ಕೊಟ್ಟರು. ಅದಾದಮೇಲೆ ನಮ್ಮ ದರ್ಶನದ ಸರದಿ ಹೋಗಿ ದೇವ್ರು ನೋಡಿ ಚೆನ್ನಾಗಿ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದ್ವಿ. ಅದಾದಮೇಲೆ ಮಹಾಮಂಗಳಾರತಿ ಆಗುತ್ತೆ, ನಿಂತ್ಕೊಳ್ಳಿ ನೋಡಿ ಅಂತ ಅಂದರು. ನಿಂತ್ಕೊಂಡು ನೋಡ್ತಿದ್ರಿ, ಏನು ಬ್ಯೂಟಿಯಾಗಿತ್ತು ಗೊತ್ತಾ. ಮಳೆ, ವೆದರು, ಅವ್ರ ಬಾಡ್ ಸೈಡ್ ಡೊಲ್ಲಿನ ನಾದ ಏನು ಸಕ್ಕತ್ತಾಗಿತ್ತು ಗೊತ್ತಾ. ಯಾವುದೋ ಭೂಲೋಕದ ಸ್ವರ್ಗದಲ್ಲೇ ಇದ್ದೀರಿ ಅನ್ನೋ ಫೀಲ್ ಕೊಡ್ತಿತ್ತು. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಬ್ಯೂಟಿ ಅಂದ್ಕೊಡಿ. ಸೊ ಆಲ್ರೆಡಿ ಒಂದು 1000 ಜನ ಈ ಜಾಗದ ವೈಶಿಷ್ಟ್ಯದ ಬಗ್ಗೆ ಎಲ್ಲ ಹೇಳಿರ್ತಾರೆ. ತಿರ್ಗಾ ನಾನು ಅದನ್ನು ಹೇಳಿ ನಿಮಗೆ ಬೋರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನಪ್ಪ ಹೇಳ್ತೀನಿ ಅಂತಂದರೆ, ನೀವು ಯಾರಾದರೂ ಈ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಆದರೆ ನೀವೇನಾದರೂ OCD ಪೇಷಂಟ್ ಆಗಿದ್ದರೆ ಈ ಜಾಗ ನಿಮ್ಗೆ ಅಲ್ವೇ ಅಲ್ಲ, ಬರೆದಿಟ್ಕೊಬಿಡಿ. ಯಾಕಂದರೆ ಇಷ್ಟು ಜನ ಬಂದಿರ್ತಾರೆ, ಅವರು ಮೇಂಟೈನ್ ಮಾಡಬೇಕು, ಅದು ತುಂಬ ಕಷ್ಟ ಆಗುತ್ತೆ. ಸೊ ನೀಟಾಗಿರೋದಂತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಬಿಟ್ಟು ಎಲ್ಲ ಬ್ಯೂಟಿ ಅಂದ್ಕೊಳ್ಳಿ. ಇದು ನೋಡಿ ನಮ್ಗೆ ಆಶ್ಚರ್ಯ ಆಯಿತು. ನೋಡಿದ್ರೆ ಜನನೇ ಇಲ್ಲ ಗುರು, ಫುಲ್ ಖಾಲಿ ಹೊಡಿತಾ ಇದೆ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ವಡಪೂವು ಅಂತ. ಸೊ ಇದು ಏನಪ್ಪ, ಇದ್ರ ವಿಶಿಷ್ಟತೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ತಿದ್ರಲ್ಲ ಅವ್ರನ್ನ ಕೇಳಿದ್ರಿ. ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ಕೇಳಿಸ್ಕೊಳ್ಳಿ. ಹಾಂ ഇത് അടിച്ച് ലെവലാക്കി വന്നിട്ടു. ഇത് എന്തൊക്കെ യൂസ് വീടുകളിൽ നമ്മുടെ ഒത്തിരി വന്ന എല്ലാവരും വീടുകളിലേക്ക് ഇത് കൊണ്ടുപോകും. അത് ദക്ഷൻ്റെ താടിയെന്ന് സങ്കല്പിച്ച് ശിവഭഗവാൻ ദക്ഷൻ്റെ താടി വെളിച്ചടിച്ച് നിലത്തടിച്ച് ഐതിഹ്യമുണ്ട്. ആ താടിയാണിത് സങ്കല്പം. അത് വീടുകളിൽ കൊണ്ടുപോയി കെട്ടി വീടിൻ്റെ മുൻവശത്ത് കെട്ടി വെക്കും. എന്നിട്ട് അത് കെട്ടിക്കഴിഞ്ഞാൽ വീടിന് ഒരു നല്ല ഐശ്വര്യവും കാര്യങ്ങളും ഉണ്ടാകുന്നതാണ് അറിയപ്പെടുന്നത്. അതുകൊണ്ടാണ് ഇവിടെ വരുന്ന എല്ലാവരും ಇದು ವಾങ്ങിಸಿ പോകുന്നത്. ಸೊ ಕೇಳಿಸ್ಕೊಂಡ್ರಾ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಇಕ್ಕರೆ ಕೊಟ್ಟಿಯವ್ರಿಗೆ. ಅವಾಗೆ ಹೋಗಿದ್ದು ಅಕ್ಕರೆ, ಇದು ಇಕ್ಕರೆ ಕೊಟ್ಟಿಯವರು. ಸೊ ಇಲ್ಲೋಗಿ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ತಿರ್ಗಾ ಹೊರಟ್ವಿ. ಸೊ ಗೈಸ್, ಇವಾಗ ನಮ್ಮ ಟ್ರಿಪ್ ಆರ್ಗನೈಸರ್ಸ್ ಕೂತಿದ್ದಾರೆ. ಅವ್ರ ಹತ್ರ ಕೇಳೋಣ ಬನ್ನಿ, ಹೆಂಗೆಲ್ಲ ಆರ್ಗನೈಸ್ ಮಾಡಿದ್ರು ಟ್ರಿಪ್ಪು, ಏನಕ್ಕೆ ಇಷ್ಟೊಂದೆಲ್ಲ ಶ್ರಮ ತೊಗೊಂಡ್ರು ಅಂತ ಅವ್ರನ್ನ ಕೇಳೋಣ. ಸೊ ಟ್ರಿಪ್ ಆರ್ಗನೈಸ್ ಮಾಡಿದ್ರಲ್ಲ, ಇದಕ್ಕೆ ಏನಕ್ಕೆ ಇಷ್ಟೊಂದು ಶ್ರಮ ತಗೊಂಡು? ಶಿವನ ಮೇಲೆ ಭಕ್ತಿಯಿಂದ ಆರ್ಗನೈಸ್ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ನಿಮ್ಮ ಹೆಸರೆಲ್ಲ ಹೇಳ್ಬಿಡಿ. ನಮ್ಮ ಹೆಸರು ತನುಜಾ ರಾಮಕೃಷ್ಣ ಅಂತ. ನಾನು ಮುತ್ತು ನರ್ಮದಾ. ಅದೇ ಏನಕ್ಕೆ ಶ್ರಮ ತಗೊಂಡ್ರಿ ಟ್ರಿಪ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ? ತಗೊಂಡಿಲ್ಲ ಅಂದ್ರೆ ನಿಮ್ನೆಲ್ಲ ಕರ್ಕೊಬರಕ್ಕಾಗಲ್ಲ. ನೀವೆಲ್ಲ ಇಂಥ ಪ್ಲೇಸಸ್ ನೋಡ್ಲಿ ಅಂತ ನಾವು ಇಂಥ ದೊಡ್ಡ ಮನ್ಸ್ ಮಾಡಿ ಇಷ್ಟು ಕಷ್ಟಪಟ್ಟು ಬೆವರೆಲ್ಲ ಸುರಿಸಿ ಅಯ್ಯೋ ಸಾಕು, ಅಲ್ಲೂ ಇವ್ರಿಗಿಲ್ಲ ಅಲ್ಲೂ ಏನಕ್ಕೆ ಅವರು ಕಷ್ಟಪಟ್ಟು ಶ್ರಮ ಪಟ್ಟು ಟ್ರಿಪ್ಗೆಲ್ಲ ಬಂದಿದ್ದೀರಲ್ಲ, ಏನು ಕಾರಣ? ಕಷ್ಟ ಅಂತ ಏನಿಲ್ಲ, ಇಷ್ಟಪಟ್ಟು ಭಕ್ತಿಯಿಂದ ಅಂತ ಬಂದಿದ್ದೀವಿ ಅಷ್ಟೇ. ಚೆನ್ನಾಗಿ ದರ್ಶನ ಆಯಿತು, ಅದೇ ಒಂದು ಎಕ್ಸೈಟ್ಮೆಂಟ್, ಖುಷಿ ಅಷ್ಟೇ. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಬಂದಿದ್ರೆ ಮೇ ಬಿ ನಾವು ಇದು ಮಾಡ್ತಿರ್ಲಿಲ್ಲ ಅನಿಸುತ್ತೆ. ನಮ್ಮ ಭಕ್ತಿಯಿಂದ ನಾವು ಪಾಸಿಟಿವ್ ವೈಬ್ ಇಟ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಾಯ್ತು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಅಂತ ನಮ್ಗೆ ನೋಡಿಕೊಂಡು ಅಲ್ಲಿ ರಶ್ ಇರುತ್ತೆ, ಹೋಗಬೇಡಿ, ಇದ್ರಲ್ಲಿ ಹೋಗಿ ಅದ್ರಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದರು. ಬಟ್ ಆದರೆ ನಾವು ಫೈನಲಿ ನಮಗೇನು ಅನಿಸುತ್ತೆ ನಾವು ಆ ಥರ ಬಂದ್ವಿ. సో ಎಲ್ಲ ఈజీಯಾಗಿ ಚೆನ್ನಾಗಿ ಹೇಳಬೇಕು. ఊట ఆయితా? ఆయితు. నిమ్దు? ఆయితు. చాలా బాగా దర్శనం అయింది. అందరం బాగా దర్శనం చేసుకున్నాం. ఫ్రెండ్స్ అందరం కలిసి వచ్చాము. సోషల్ మీడియాలో చెప్పినంత క్రౌడ్ అయితే లేదు. చాలా బాగా జరిగింది దర్శనం. ट्रिप वॉज ग्रेट एंड ट्रिप अच्छा था, मैंने एंजॉय किया और मंदिर में काफ़ी रश था, लेकिन फिर भी बाद में दर्शन हो गया तो अच्छा है. ಇದು ಪೇಷಂಟ್ ಸೋಂಪಬ್ಡಿ
It was very nice. The only inconvenience was that I got fever. That's it. Other than that, it's fine. And the most fun part is, out of all these guys, I got the first darshan. How was the trip? ಟ್ರಿಪ್ ಹೆಂಗಿತ್ತು? ಟ್ರಿಪ್ಪು ಚೆನ್ನಾಗಿತ್ತು. ಮತ್ತೆ ಸ್ನಾನ ಮಾಡಿದ್ವಿ, ಊಟ ಚೆನ್ನಾಗಿತ್ತು. ಇದ್ರದಂತ್ರ ಸಕ್ಕತ್ತಾಗಿತ್ತು. ಕಡ್ಲೆಕಾಯ್ದು ಪ್ರಸಾದ ಸಿಗುತ್ತೆ. ಅಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ಅದು ಕಾಸ್ಟ್ ಕಡಿಮೆ ಆಗುತ್ತೆ. ಒಟ್ಟು ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ ಅಷ್ಟೇ. ಕಾಶಿ ಬ್ರೋ ಹೆಂಗಿತ್ತು ಟ್ರಿಪ್ಪು? ಟ್ರಿಪ್ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಚೆನ್ನಾಗಿದೆ, ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಬಟ್ ಅದೇ ಸುಮ್ಮನೆ ಸೋಷಿಯಲ್ ಮೀಡಿಯಾನಲ್ಲಿ ಏನೋ ಅದಿದೆ ಇದಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಥರ ಏನಿಲ್ಲ. ಬಂದರೆ ಒಳ್ಳೆ ದರ್ಶನ ಆಗತ್ತೆ. ಜನ ಎಲ್ಲ ಭಕ್ತಿಯಿಂದ ಬಂದು ಚೆನ್ನಾಗಿ ದರ್ಶನ ಮಾಡ್ತಾರೆ. ಸ್ವಲ್ಪ ಏನಂದರೆ ಊಟದ ವ್ಯವಸ್ಥೆ ಇಲ್ಲ, ಪ್ರಸಾದದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ. ವಾಶ್ರೂಮ್ ಫೆಸಿಲಿಟಿ, ಆಮೇಲೆ ವಾಶ್ರೂಮ್ ಫೆಸಿಲಿಟೀಸ್ ಬೇಕು. ಆಮೇಲೆ ಸ್ಮೆಲ್ಲು ಕ್ಲೀನ್ ಇಲ್ಲ. ಬ್ಯಾಂಗ್ಳೂರು ಇದೇ ಥರ ಕರ್ನಾಟಕ ಮಾಡೋದಕ್ಕಾಗಲ್ಲ, ಕರ್ನಾಟಕ ಥರ. ಬಟ್ ಓಕೆ, ಬರ್ಬೋದು ಭಕ್ತಿಯಿಂದ. ಟ್ರಿಪ್ ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ಮಾತ್ರ ಸೂಪರ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತು. ಟ್ರಿಪ್ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಊಟ ಮಾತ್ರ ಬ್ರೆಡ್ ಜಾಮ್ ತಂಡಿ, ಇಲ್ಲಾಂದರೆ ಊಟ ಚೆನ್ನಾಗಿತ್ತು. ಈ ಟ್ರಿಪ್ಪಲ್ಲಿ ಏನೇನು ಫಸ್ಟು ನಮ್ಮ ಆರ್ಗನೈಸರ್ಸು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಅದರಿಂದಾಗಿ ನಮ್ಮ ಟ್ರಿಪ್ ತುಂಬ ಚೆನ್ನಾಗಾಯಿತು. ಅದು ಬಿಟ್ಟರೆ ಇನ್ನೆಲ್ಲ ಫ್ರೆಂಡ್ಸು ಇವರೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಜಲ್ದಿ ನಡೆದ್ರು. ಅದರಿಂದಾಗಿ ದರ್ಶನ ಜಲ್ದಿ ಆಯಿತು. ಸೋನಾಲ್ ಬಿದ್ದೋದ್ರು. ಅದರಿಂದ ಇನ್ನೂ ಚೆನ್ನಾಗಿ ಫಸ್ಟ್ ದರ್ಶನ ಆಯಿತು. ಆಮೇಲೆ ರೆಡಿ ಆದರೂ 6 ಗಂಟೆಯಿಂದ 10 ಗಂಟೆವರೆಗೂ ರೆಡಿ ಆಗುತ್ತೆ. ರೆಡಿ ಟ್ರಿಪ್ಪಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಅದು ಕೊಡ್ತೀವಿ, ಸ್ನ್ಯಾಕ್ಸ್ ಇರುತ್ತೆ, ಎಲ್ಲ ಇರ್ತಾರೆ. ಏನೂ ಇರಲ್ಲ. ಸ್ನ್ಯಾಕ್ಸ್ ಸುಮ್ಮನೆ ಬಂದು ನಿದ್ದೆ ಹೊಡಿತಾರೆ. ಬಸ್ಸಲ್ಲೂ ಆಗಲಿ ಇಲ್ಲೇ ಆಗಲಿ ನೋಡಿ ಎಲ್ಲ ಒಬ್ಬೊಬ್ಬರಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ತಲೆ ಮೊದಲು ಬಾರು ಡಿನ್ನರ್ ಕೇಳಿದ್ರೆ ನಮಗಿಲ್ಲ, ನಿಮಗೆ ನೀವು ಮನೆಯಿಂದನೇ ತಿನ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಮಾತು. ರಾತ್ರಿ ಇಲ್ಲ ಊಟ ಇಲ್ಲ. ಬೆಳಗ್ಗೆನೂ ಇಡ್ಲಿ, ವೈಟ್ ಹಬ್ಬ ಆ್ಯಂಡ್ ಚಟ್ನಿ ಎಲ್ಲ ನೋಡಿರ್ತೀರಾ, ಫುಲ್ ಸಕ್ಕತ್ತಾಗಿತ್ತು. ಇಷ್ಟ ಆಗಿತ್ತು ಕೊಟ್ಟಿವ್ರು ನಾವು. ಈ ಬ್ಲಾಗ್ ಇಷ್ಟ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತು, ಅದನ್ನು ಮಾಡಿಬಿಡಿ. ಮತ್ತು ಇನ್ಸ್ಟಾ ನೋಡ್ಕೊಂಡು ಯಾರು ಬರ್ತಾ ಹೋಗ್ಬೋದು. ಅಷ್ಟೊಂದೇನು ರಶ್ ಇರಲ್ಲ, ಕಡಿಮೆನೇ ರಶ್ ಇರುತ್ತೆ. ನಿಮ್ಮ ಮಿನಿಮಮ್ 2 ಅವರ್ಸಲ್ಲಿ ದರ್ಶನ ಆಗುತ್ತೆ. ಸೊ ಎಲ್ಲರೂ ಬನ್ನಿ. ನಿಮ್ಗೆ ಇನ್ನೊಂದು ವಾರ ಮಾತ್ರ ಟೈಮ್ ಇರುತ್ತೆ. ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು. ಅದಕ್ಕೂ ಮುಂಚೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ. ವಾಶ್ರೂಮ್ಸ್ ಅಂತೂ ಇಲ್ಲಿ ಯಾವುದು ಟೈಡಿಯಾಗಿಲ್ಲ, ನೀಟಿಲ್ಲ. ರೂಮ್ಸ್ ಅಂತೂ ಯಾವುದು ಇಲ್ಲವೇ ಇಲ್ಲ. ಮುಂಚೆನೇ ಪ್ಲಾನ್ ಮಾಡಿ ನಿಮಗೆ ಮುಗಿಸ್ಕೊಳ್ಳಿ. ಬಂದು ದರ್ಶನ ಮಾಡಿಕೊಂಡು ದೇವ್ರು ನೋಡ್ಕೊಂಡು ಆಗೋದೆಲ್ಲ ಆಗಲಿ, ಹಾಯಾಗಿರು. ಏನೇ ಎದುರಾಗಲಿ ಖುಷಿಯಾಗಿರು.